ಹೆಲೋ ಮಕ್ಕಳೇ, ಎಲ್ಲಿದ್ದೀನಿ ಅಂತೀರಾ? ಎಸ್, ಮಾರ್ಕೆಟಿಗೆ ಬಂದಿದ್ದೇನೆ. ಯಾವ ಮಾರ್ಕೆಟು? 14-15 ಸೆಂಚುರಿ ಹಳೇ ಮಾರ್ಕೆಟು. ಯಾಕೆ ಬಂದಿದ್ದೀನಿ? ಇವತ್ತು ರವಿವಾರ, ಅಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ತಾರೆ. ಆ ಬಿರಿಯಾನಿಗೆ ಸ್ವಲ್ಪ ಐಟಮ್ಸ್ಗಳು ಬೇಕು. ಯಾವ ಐಟಮ್ಸ್ಗಳು ಅಂತೀರಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಲವಂಗ, ದಾಲ್ಚಿನ್ನಿ, ಕಾಳುಮೆಣಸು, ಶುಂಠಿ, ಇವೇ ಮೇನ್ ಬೇಕಾಗಿರುವಂತಹದ್ದು. ಇವುಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೀನಿ. ನನ್ನ ಹಾಗೆ ನನಗಿಂತ ಮೊದಲು ಯುರೋಪಿಯನ್ನರು ಸಹ ಈ ಸಾಂಬಾರು ಪದಾರ್ಥಗಳಿಗೋಸ್ಕರ ಭಾರತಕ್ಕೆ ಬಂದಿದ್ರು. ಅಯ್ಯೋ, ಯಾರೋ ಬಂದಂಗ ಅನಿಸ್ತಾ ಇದೆ. ಓ, ವಾಸ್ಕೋ ಡ ಗಾಮ ಬಂದ್ರು. ಬಂದೇ ಬಿಟ್ಟಿದ್ದಾರೆ ವಾಸ್ಕೋ ಡ ಗಾಮ. ಯಾವ ಇಯರು? 1498 ಅಲ್ಲಿ. ಹಾಗೆ ಯುರೋಪ್ನ ಮುಖಾಂತರ ಭಾರತಕ್ಕೆ ಸಿ ರೂಟ್ನ ಮುಖಾಂತರ ಮೊದಲಿಗೆ ಬಂದಂಥವ್ರು ಇವರು ಯಾವ ರೂಟ್ನಿಂದ ಬಂದ್ರು, ಹೇಗ್ ಬಂದ್ರು ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇದೆಯಾ? ನನಗೂ ಇತ್ತು. ಅದಕ್ಕೆ ಸ್ವಲ್ಪ ಹಿಂದೆನೆ ಇವರಿಂದ ತಿಳ್ಕೊಂಡಿದ್ದೇನೆ ಹೇಗೆ ಬಂದ್ರು ಅಂತ. ಬನ್ನಿ ಅದನ್ನ ನೋಡೋಣ. ಮಕ್ಕಳೇ, ಆ ಸೀಕ್ರೆಟ್ ಸಿ ರೂಟ್ ಇಲ್ಲಿದೆ. ಇಲ್ಲಿ ರೆಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಲೈನು, ಅದೇ ಆ ರೂಟ್ ಆಗಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು? ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್ನಿಂದ. ಅದಾದ್ಮೇಲೆ ಬರ್ತಾರೆ, ಕೆಳಗೆ ಬರ್ತಾರೆ. ಎಲ್ಲಿ ಟರ್ನ್ ತಗೊಳ್ತಾರೆ? ದಕ್ಷಿಣ ಆಫ್ರಿಕಾದ ತುದಿ ಆಗಿರುವಂತಹ ಕೇಪ್ ಆಫ್ ಗುಡ್ ಹೋಪ್ ನಿಂದ. ಅಲ್ಲಿಂದ ಯು ಟರ್ನ್ ತಗೊಂಡು ಅದಾದ್ಮೇಲೆ ಬಂದು ತಲುಪ್ತಾರೆ ನಮ್ಮ ಭಾರತದ ಕಡಲ ತೀರಕ್ಕೆ, ಕಾಪಾಡ್ಗೆ. ಇದಾಗಿತ್ತು ಆ ಸೀಕ್ರೆಟ್ ರೂಟು. ಆ ಸೀಕ್ರೆಟ್ ರೂಟ್ ಅನ್ನೇ ಫಾಲೋ ಮಾಡಿಕೊಂಡು ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಎಲ್ಲರೂ ಭಾರತಕ್ಕೆ ಬರ್ತಾರೆ. ಸೊ ಯಾರಿಗೂ ಇದನ್ನ ಹೇಳಲಿಕ್ಕೆ ಹೋಗ್ಬೇಡಿ. ಹಾಗೆಯೇ ಇಂತಹದೇ ಕಂಟೆಂಟ್ಗೋಸ್ಕರ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ.